ಇನ್ನು ನಾಳೆ ರಾಜ್ಯಾದ್ಯಂತ ಸಾರಿಗೆ ಬಸ್ ಬಂದ್ ಬಿಸಿ ಜನರಿಗೆ ತಟ್ಟಲಿವೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿಯೋದು ಡೌಟ್. ಸಾರಿಗೆ ಬಸ್ ನಾಳೆ ರಸ್ತೆಗಿಳಿಯೋದು ಬಹುತೇಕ ಅನುಮಾನ. ಯಾಕಂದ್ರೆ ಬೆಂಗಳೂರು ಚಲೋ ಕರೆ ಕೊಟ್ಟಿದ್ದಾರೆ ಸಾರಿಗೆ ನೌಕರರು. ತಮ್ಮ ವಿವಿಧ ಬೇಡಿಕೆಯನ್ನ ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರು ಚಲೋ ಹೊರಟಿದ್ದಾರೆ. ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಕೊಟ್ಟಿರುವಂತಹ ಕರೆ ಇದು. ಹೀಗಾಗಿ ರಾಜ್ಯಾದ್ಯಂತ ನಾಳೆ ಸಾರಿಗೆ ಬಸ್ ಸೇವೆಯಲ್ಲಿ ವ್ಯತ್ಯಯ ಆಗೋ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನಲ್ಲೂ ಅಷ್ಟೇ ಬಿಎಂಟಿಸಿ ಸಂಚಾರದಲ್ಲಿ ವ್ಯತ್ಯಯ ಆಗೋ ಸಾಧ್ಯತೆ ಇದೆ. ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಎರಡೂ ನೌಕರರು ಕೂಡ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲೇ ಬಸ್ ಸೇವೆಯಲ್ಲಿ ಸಾಕಷ್ಟು ವ್ಯತ್ಯಯ ಆಗೋ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಂತೂ ಬಸ್ ಸೇವೆ ಅಲ್ಲೋಲ ಕಲ್ಲೋಲ ಫಿಕ್ಸ್. ಬಸ್ ಪ್ರಯಾಣಿಕರಿಗೆ ಈ ಪ್ರತಿಭಟನೆಯ ಬಿಸಿ ತಟ್ಟೋ ಸಾಧ್ಯತೆ ಇದೆ. ಕೆಎಸ್ಆರ್ಟಿಸಿ ಸೇರಿದಂತೆ 4 ನಿಗಮದ ನೌಕರರ ರೋಷಾಗ್ನಿಗೆ ತುತ್ತಾಗಲಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನೌಕರರು ಪ್ರತಿಭಟಿಸಲಿದ್ದಾರೆ. ಕೆಲಸ ಬಹಿಷ್ಕರಿಸಿ ಪ್ರತಿಭಟನೆಯಲ್ಲಿ ನೌಕರರು ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಅವರ ವೇತನ ಹೆಚ್ಚಳದ ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆ, ಅದರ ಜೊತೆಗೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂತಹ ಒತ್ತಾಯದೊಂದಿಗೆ ಈ ಪ್ರತಿಭಟನೆಗೆ ಮುಂದಾಗಿರೋದು. ಬೆಂಗಳೂರು ಚಲೋ ಕರೆ ಕೊಟ್ಟಿದ್ದಾರೆ ಸಾರಿಗೆ ನೌಕರರು. ಹಾಗಾಗಿ ನಾಳೆ ಸಾರಿಗೆ ಸಂಚಾರದಲ್ಲಿ ಬಹಳಷ್ಟು ವ್ಯತ್ಯಾಸ. ಮೊದಲನೇದಾಗಿ ಮನವಿ ಮಾಡ್ತಾ ಇದ್ದೀನಿ, 19ನೇ ತಾರೀಕು ಸರ್ಕಾರದ ಆಡಳಿತ ವರ್ಗದ ಯಾವುದೇ ಗೊಡ್ಡು ಬೆದರಿಕೆಗಳನ್ನು ನೀವು ಎದುರದಲ್ಲೇ ನಿಮ್ಮ ಬೇಡಿಕೆಗಳನ್ನು ಪಡ್ಕೊಳ್ಳಿಕ್ಕೆ ಅಂದು ಸ್ವಾತಂತ್ರ್ಯ ಯೋಧರ ಪಾರ್ಕಿಗೆ 19ನೇ ತಾರೀಕು ಬರಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮೊದಲನೇದಾಗಿ ಮಾಡ್ತಾ ಇದ್ದೀನಿ. ಎರಡನೇದು, ನಮಗೆ ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಇದು ಪ್ರಜಾಪ್ರಭುತ್ವ ಸರ್ಕಾರವೋ ಅಥವಾ ಹಿಟ್ಲರ್ನ ಸರ್ಕಾರವೋ ಅಂತಕ್ಕಂಥ ಕೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ ಈಗ. ಯಾಕೆಂದರೆ BMTCನಲ್ಲಿ ನೌಕರರ ನಡುವೆ ಮಾತಾಡಲಿಕ್ಕೆ ಡಿಪೋಗಳಿಗೆ ಹೋದರೆ ಪೊಲೀಸರನ್ನ ಕರ್ಕೊಂಬರ್ತಕ್ಕಂಥ ಈ ದುರಾಡಳಿತ ಏನಿದೆ ಇದು ಯಾವುದೇ ನಾಗರಿಕ ಸರ್ಕಾರಕ್ಕೆ ಸಭ್ಯತೆ ಅಲ್ಲ. ಯಾಕೆಂದರೆ ಮಾನ್ಯ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ, ನಾನು ಸಮಾಜವಾದಿ, ಯಾವುದೇ ರೈತರ ಕಾರ್ಮಿಕರ ಸಮಸ್ಯೆಗಳಿದ್ದರೆ ನಾನು ಪರಸ್ಪರ ಅವ್ರ ಜೊತೆ ಕೂತು ಮಾತನಾಡಿ ಬಗೆಹರಿಸ್ತೀನಿ, ನಾನು ಪ್ರಜಾಪ್ರಭುತ್ವವಾದಿ, ನಾನು ಸಮಾಜವಾದಿ ಅಂತಕ್ಕಂಥ ಮಾತನ್ನು ಈ ರಾಜ್ಯದ ಜನತೆಗೆ, ದೇಶದ ಜನರಿಗೆ ಹೇಳ್ತಾರೆ ಯಾವಾಗ ಮೋದಿಯವ್ರನ್ನ ಉದ್ದೇಶಿಸಿ ಮಾತನಾಡುವಾಗ. ಆದರೆ ಸಾರಿಗೆ ನಿಗಮಗಳ ನೌಕರರು ತಮ್ಮ ಬೇಡಿಕೆಗಳ ಬಗ್ಗೆ ತಮ್ಮ ಮುಖಂಡರ ಜೊತೆ ಚರ್ಚೆ ಮಾಡ್ತಾರೆ ಅಂತೇಳಿ ಡಿಪೋಗಳಿಗೆ ಹೋದರೆ ಆ ಡಿಪೋಗಳ ಹತ್ರ ಪೊಲೀಸ್ನವ್ರನ್ನ ನೀವು ಹಾಕ್ತೀರಾ ಅಂದರೆ ಇದು ಅತ್ಯಂತ ಖಂಡನೀಯ. ನಾವು ಯಾವುದೇ ಸಂದರ್ಭದಲ್ಲಿ ಇದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ನೀವು ಒಂದು ರೀತಿ ಸಾರಿಗೆ ನೌಕರನ್ನ ಕಾಲು ಕೆರೆದು ಒಂದು ಪ್ರತಿಭಟನೆಗೆ ಕರೆ ಕೊಡ್ತಾ ಇದ್ದೀರಾ ಅಂತೇಳಿ ನಮಗೆ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಇದು ಸರಿಯಾದಂಥ ನಡವಳಿಕೆ ಅಲ್ಲ. ನಾವು ಭಾಳ ಸ್ಪಷ್ಟವಾಗಿ ಈಗಾಗಲೇ ಹೇಳಿದರೆ 2 ವರ್ಷಗಳ ಕಾಲದಿಂದ ಎಲ್ಲ ವಿಧದ ಪ್ರಯತ್ನಗಳನ್ನ ಮಾಡಿದ್ದೀವಿ. ಇಷ್ಟಾದರೂ ಕೂಡ ಈ ರಾಜ್ಯ ಸರ್ಕಾರ ಮತ್ತು ಆಡಳಿತ ವರ್ಗ ನಮ್ಮ ಬೇಡಿಕೆಗಳನ್ನು ಇತ್ಯರ್ಥ ಮಾಡದಲೇ ಮುಖ್ಯವಾಗಿ ಮಾನ್ಯ ಸಿದ್ದರಾಮಯ್ಯನವರೇ ಕಾರಣ ಅಂತೇಳಿ ನಾವು ನೇರವಾಗಿ ಆರೋಪವನ್ನು ಇವತ್ತು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಮನವಿ ಮಾಡ್ತಾ ಇದ್ದೀನಿ. ಈ ನಡುವೆ ಬಸ್ ಸಂಚಾರದಲ್ಲಿ ವ್ಯತ್ಯಯ ಆಗದಂತೆ ಕ್ರಮ ಕೈಗೊಳ್ಳಿ ಅಂತೇಳಿ ಕೆಎಸ್ಆರ್ಟಿಸಿ ಎಂಡಿ ಸಾರಿಗೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ತುರ್ತು ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ಯಾವ ನೌಕರರಿಗೂ ರಜೆ ಕೊಡಬೇಡಿ. ವಾರದ ರಜೆ, ದೀರ್ಘಾವಧಿ ರಜೆಯಲ್ಲಿರೋರಿಗೆ ಇದು ಅನ್ವಯಿಸೋದಿಲ್ಲ. ಅಗತ್ಯ ಬಿದ್ದರೆ ವಾರದ ರಜೆಯನ್ನು ಕೂಡ ರದ್ದುಪಡಿಸಿ ಕೆಲಸಕ್ಕೆ ಅವರನ್ನ ನಿಯೋಜಿಸಿಕೊಳ್ಳಿ ಅಂತ ಹೇಳಿ ಸಾರಿಗೆ ಅಧಿಕಾರಿಗಳಿಗೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಸಾರಿಗೆ ನೌಕರರು ಪ್ರತಿಭಟನೆಗೆ ಮುಂದಾದಂತಹ ಹಿನ್ನೆಲೆಯಲ್ಲಿ ಎಂಡಿಯಿಂದ ಈ ಖಡಕ್ ಸೂಚನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾಳೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸಾರಿಗೆ ಸಂಚಾರದಲ್ಲಿ ವ್ಯಾಪಕ ವ್ಯತ್ಯಯ ಆಗುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇಷ್ಟಾಗಿಯೂ ಅಲ್ಲಿ ಎಂಡಿಯಿಂದ ಒಂದು ಸೂಚನೆ ಬರ್ತಾ ಇದೆ, ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಬಿಟ್ಟರೆ ಈ ಪ್ರತಿಭಟನಾಕಾರರನ್ನ ಕರೆದು ಮಾತನಾಡಿಸಿ ಅವರ ಮನವೊಲಿಸೋ ಪ್ರಯತ್ನ ಏನೂ ಆಗಿಲ್ವಾ? ಹಾಗಿದ್ರೆ ನಾಳೆ ಬಸ್ ಸಂಚಾರದಲ್ಲಿ ಈ ವ್ಯತ್ಯಯ ಆಗೋದು ಪಕ್ಕಾನಾ ಅಂತ? ಹೌದು ಪ್ರತಿಮಾ, ಈಗಾಗಲೇ ಕೂಡ 2 ಪ್ರಮುಖವಾದಂತಹ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಸಾರಿಗೆ ನೌಕರರು ಕಳೆದ ಒಂದು 2-3
ತಿಂಗಳುಗಳಿಂದಲೂ ಕೂಡ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಕಳೆದ ತಿಂಗಳು 29ನೇ ತಾರೀಕು ಬೆಂಗಳೂರು ಚಲೋಗೆ ಕರೆ ಕೊಟ್ಟಿದ್ರು. ಆದರೆ 28ನೇ ತಾರೀಕು ಸಾರಿಗೆ ನೌಕರರ ಮುಖಂಡ ಅನಂತ್ ಸುಬ್ಬಾರಾವ್ ಅವರು ತೀರಿಕೊಂಡಂತಹ ಹಿನ್ನೆಲೆಯಲ್ಲಿ ಆ ಒಂದು ಬೆಂಗಳೂರು ಚಲೋವನ್ನು ನಾಳೆ ಅಂದರೆ ಫೆಬ್ರವರಿ 19ನೇ ತಾರೀಕು ಮಾಡಲಿಕ್ಕೆ ಈಗಾಗಲೇ ಸಾರಿಗೆ ನೌಕರರು ಮುಂದಾಗಿರುವಂಥದ್ದು. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿರುವಂಥದ್ದು. ನಾಳೆ 4 ಗಂಟೆಯ ಒಳಗಾಗಿ ರಾಜ್ಯ ಸರ್ಕಾರ ಸಾರಿಗೆ ನೌಕರರ 2 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಮುಂದಾಗಲಿಲ್ಲ ಅಂತ ಹೇಳಿದ್ರೆ 4 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲೇ ಸಾರಿಗೆ ಮುಷ್ಕರಕ್ಕೆ ಕರೆ ಕೊಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಈಗಾಗಲೇ ಕೂಡ ಸಾರಿಗೆ ಮುಖಂಡರು ಕೊಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ KSRTC, BMTC, NW, KKRTC ಸೇರಿದಂತೆ 4 ನಿಗಮಗಳ MDಗಳು ಈಗಾಗಲೇ ನಾಳೆ ನೋ ವರ್ಕ್ ನೋ ಪೇಯನ್ನು ಜಾರಿ ಮಾಡಿರುವಂಥದ್ದು. ಅಂದರೆ ನಾಳೆ ಯಾರಾದರೂ ಈ ಒಂದು ಬೆಂಗಳೂರು ಚಲೋದಲ್ಲಿ ಇಲ್ವಾ ಮುಷ್ಕರದಲ್ಲಿ ಭಾಗಿಯಾದರೆ ಅವರಿಗೆ ಸಂಬಳವನ್ನು ಕೊಡೋದಿಲ್ಲ, ಮತ್ತು ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗಿಯಾಗುವಂತಿಲ್ಲ, ಮುಷ್ಕರಕ್ಕೆ ಅಂದರೆ ಸಪೋರ್ಟ್ ಕೂಡ ಮಾಡುವಂತಿಲ್ಲ. ಅಂಥದ್ದೇನಾದರೂ ಆದರೆ ಅವ್ರ ಮೇಲೆ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಹೊರಡಿಸಿರುವಂಥದ್ದು. CM ಸಿದ್ದರಾಮಯ್ಯನವರು ಈಗಾಗಲೇ ಕೂಡ ಕಳೆದ ಒಂದು 2-3 ಬಾರಿ ಕೂಡ ಸಾರಿಗೆ ನೌಕರರ ಜೊತೆಯಲ್ಲಿ ಮಾತುಕತೆಯನ್ನು ಮಾತಾಡಿದ್ರು. ಆದರೆ ಇಲ್ಲಿವರೆಗೂ ಕೂಡ ಸಾರಿಗೆ ನೌಕರರ ಬೇಡಿಕೆಗಳು ಈಡೇರಿಲ್ಲ. ಈ ನಿಟ್ಟಿನಲ್ಲಿ ನಾಳೆ ಬೆಳಗಿನಿಂದಲೇ ಕೂಡ ಉಪವಾಸ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ಈಗಾಗಲೇ ಸಾರಿಗೆ ನೌಕರರು ಮುಂದಾಗಿರುವಂಥದ್ದು. ಕಳೆದ ವರ್ಷ ಆಗಸ್ಟ್ 5ನೇ ತಾರೀಕು ಸಾರಿಗೆ ಮುಷ್ಕರಕ್ಕೆ ಮುಂದಾಗಿದ್ರು. ಆದರೂ ಕೂಡ ಇಲ್ಲಿವರೆಗೆ ಸರ್ಕಾರ ಅವರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಮುಂದಾಗಿಲ್ಲ. ಅಂದ್ರೆ ಸಾರಿಗೆ ನೌಕರರ ಪ್ರಮುಖ ಬೇಡಿಕೆಗಳು ಏನು ಅನ್ನೋಂಥದ್ದನ್ನು ನೋಡೋದಾದ್ರೆ 38 ತಿಂಗಳ ಅರಿಯರ್ಸ್ ಅನ್ನು ಕೊಡಬೇಕು. 2024 ಜನವರಿಯಿಂದ ಹೊಸ ವೇತನ ಪರಿಷ್ಕರಣೆ ಆಗಬೇಕು ಅನ್ನುವಂಥ 2 ಪ್ರಮುಖ ಬೇಡಿಕೆಗಳೊಂದಿಗೆ ಸಾರಿಗೆ ನೌಕರರು ನಾಳೆ ಬೆಂಗಳೂರು ಚಲೋಗೆ ಮುಂದಾಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಕಿರಣ್.